ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಹೇಗಾದರೂ ಮಾಡಿ ಕಿಶನ್ ಪೂಜಾ ಮದುವೆ ಮಾಡಬೇಕು ಅಂತ ಹರಸಾಹಸ ಪಡ್ತಾ ಇದ್ರೆ, ಅತ್ತ ಕಡೆ ಕಿಶನ್ ಪೂಜಾನ ಕರ್ಕೊಂಡು ಮದುವೆ ಆಗೇ ಬಿಡೋಣ ಮನೆಯವ್ರಿಗೆ ಗೊತ್ತಿಲ್ದಾಗೆ ಅಂತ ಹೇಳಿ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಅತ್ತ ಕಡೆಯಿಂದ ಪೂಜಾ ಕಾಲ್ ಮಾಡ್ತಿದ್ದಾಳೆ. ಈ ಕಡೆ ಪೂಜಾ ಕಾಲ್ ಮಾಡಿದೆ, ಅಪ್ಪ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೋತಿಲ್ಲ ಅಕ್ಕ, ಕಿಶನ್ನ ಮರೆತು ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಕಿಶನ್ ಬಿಟ್ಟು ಬೇರೆ ಯಾರೂ ಕೂಡ ನನ್ನ ಬದುಕಲ್ಲಿ ಬರುವುದಿಲ್ಲ ಅಂತ ಹೇಳ್ತಿದ್ದಾಳೆ. ಇತ್ತ ಕಡೆ ಅಪ್ಪ ಬಂದಿದೆ, ಪೂಜಾ ಹತ್ರ ಯಾವುದೇ ಕಾರಣಕ್ಕೂ ಈ ಮದುವೆಯನ್ನು ನಡೆಯೋದಿಲ್ಲ ಮಗಳೇ, ನಿನಗೆ ನನ್ನ ಬಗ್ಗೆ ಸಿಟ್ಟು ಬರ್ಬೋದು, ಆದರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಪೂಜಾಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅತ್ತ ಕಡೆ ಕಿಶನ್ನ ಮರೆಯೋ ಆಗ್ತಿಲ್ಲ, ಈ ಕಡೆ ಅಪ್ಪನ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಆಗ್ತಿಲ್ಲ. ಈ ಕಡೆ ಸುನಂದ್ ಅವ್ರು ಬಂದಿದ್ರೆ ಯಾಕೆ ಪ್ರೀತಿಸೋ ಮನಸ್ಸುಗಳನ್ನ ದೂರ ಮಾಡ್ತಿದ್ರ ಅಂತ ಕೇಳ್ತಿದ್ರು. ನಾನು ಏನು ಡೆಸಿಷನ್ಸ್ ತಗೊಂಡಿದ್ದೀನೋ ಅದೇ ಫೈನಲ್ ಡೆಸಿಷನ್, ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅಪ್ಪ ಹೇಳ್ಬಿಡ್ತಾರೆ. ಈ ಕಡೆ ಪೂಜಾನ ಸಮಾಧಾನ ಮಾಡ್ತಿದ್ದಾರೆ ಸುನಂದ್ ಅವರು. ಅತ್ತ ಕಡೆ ಕುಸುಮರು ತುಂಬಾನೇ ನೊಂದ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಏನಾಯ್ತು ಅದಕ್ಕೆ ನಾವೇ ಕಾರಣ ಆಗಿರ್ಬಹುದಲ್ವಾ, ಅವ್ರಿಗೂ ಜೀವನ ಅನುಭವ ಆಯ್ತು, ಅವ್ರಿಗೆ ಪೂಜಾ ಡಿಸಿಷನ್ ತಗೊಳ್ಳೋದಕ್ಕೆ ಬಿಡಬೇಕಿತ್ತು, ನಾವು ಪೂಜಾ ವಿಷಯದಲ್ಲಿ ಎಂಟ್ರಿ ಕೊಡಬಾರ್ದಿತ್ತು ಅನ್ಸುತ್ತೆ. ಅವರು ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ ಅಂತ ಹೇಳಿ ಭಾಗ್ಯ ತಂದೆ ಮಾತಾಡಿದ ವಿಷಯವಾಗಿ ತುಂಬ ನೊಂದ್ಕೊಂಡಿದ್ದಾರೆ ಕುಸುಮ ಅವರು. ಆದರೆ ನಾವು ಯಾವಾಗಲೂ ಕೂಡ ಭಾಗ್ಯಗೆ ಒಳ್ಳೇದಾಗಬೇಕು ಅಂತಾನೆ ಬಯಸಿದ್ದು, ಈಗಲೂ ಕೂಡ ಪೂಜಾಗೆ ಒಳ್ಳೇದಾಗಲಿ ಅಂತಾನೆ ಮಾಡಿದ್ದು. ಬಟ್ ಇಲ್ಲಿ ಅವ್ರ ತಂದೆಗೆ ಮಗಳು ಒಂದು ಬದುಕಿನ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಯಾವುದೋ ಸಿಟ್ಟಲ್ಲಿ ಆ ರೀತಿ ಮಾತಾಡ್ಬಿಟ್ಟಿದ್ದಾರೆ. ನೀನು ಬೇಜಾರು ಮಾಡ್ಕೋಬೇಡ ಕುಸುಮ ಅಂತ ಹೇಳಿ ಧರ್ಮ ಅಂಕಲ್ ಕುಸುಮವ್ನ ಸಮಾಧಾನ ಮಾಡ್ತಾರೆ. ಆದರೂ ಕೂಡ ಭಾಗ್ಯನೇ ಕಷ್ಟಪಡ್ತಿರೋದಲ್ವಾ, ನಾವು ಜೊತೆಲಿ ನಿಂತಿರ್ಬೋದು ಅಷ್ಟೇ, ಆದರೆ ಭಾಗ್ಯನೇ ಫೈಟ್ ಮಾಡ್ತಿರುವುದು ಅವಳ ಬದುಕಲ್ಲಿ. ನಿಜವಾಗ್ಲೂ ನಮ್ಮಿಂದ ಅವಳಿಗೆ ಅನ್ಯಾಯ ಆಗಿದೆ ಅಂತಾನೆ ಕುಸುಮ ಅವರು ಹೇಳಿದಾಗ, ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡಿದ್ವಿ, ಸೊಸೆನ ಆಯ್ಕೆ ಮಾಡ್ಕೊಂಡಿದ್ವಿ ಅಂತ ಧರ್ಮ ಅಂಕಲ್ ಹೇಳಿ ಕುಸುಮವ್ರನ್ನ ಸಮಾಧಾನ ಮಾಡಿ ಮಲಗಿಸ್ತಾರೆ. ನಂತರ ತನ್ನ ಹೆಂಡತಿ ಈಗಿರೋದನ್ನ ನೋಡೋಕ್ಕಾಗದಿರೋ ಧರ್ಮ ಅಂಕಲ್, ನನ್ನ ಹೆಂಡತಿ ಎಲ್ಲರೂ ಬೈತಾ ಜುಗುಮಗಿಸ್ತಾ ಮನೆಯಲ್ಲಿ ಓಡಾಡ್ಕೊಂಡಿದ್ರೆ ಚಂದ, ಈ ರೀತಿ ಕುಸುಮನ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲವನ್ನ ಕೂಡ ಗಮನಿಸ್ತಿದ್ದಾಳೆ ಭಾಗ್ಯ. ಇತ್ತ ಕಡೆ ತಂಗಿ ತುಂಬ ನೊಂದ್ಕೊಂಡಿದ್ದಾಳೆ, ಇತ್ತ ಕಡೆ ಅತ್ತಿ ಮಾವ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಏನು ಮಾಡಬೇಕು ಅಂತ ತೋಚದೆ ರೂಮಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಕುತ್ಕೊಂಡಿದ್ದ ಇಲ್ಲಿ ಆದೀಶ್ವರ್ ಮೀನಾಕ್ಷಿ ಆಡಿದಂಥ ಮಾತುಗಳು, ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಡೆದಿರ್ಬೋದು, ಮದುವೆ ನಡೆಯೋದಲ್ಲ ಅಂತ ಹೇಳಿದ್ದು. ಕನ್ನಿಕಾ ಒಂದು ಕುತಂತ್ರಗಳು, ಇದರ ನಡುವೆ ಪೂಜಾ ಮತ್ತು ಕಿಶ್ವನ ಪ್ರೀತಿ, ಕಿಶ್ವನ ಎಷ್ಟು ಪೂಜಾನ ಪ್ರೀತಿ ಮಾಡ್ತದಾನೆ ಅನ್ನೋ ಒಂದು ಮಾತುಗಳು, ಇದೆಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ಭಾಗ್ಯ. ಏನು ಮಾಡಲಿ, ಈ ಕಡೆ ಕಿಶನ್ ಪೂಜಾ ಒಬ್ರಿಗೊಬ್ರು ಮನಸಾರೆ ಪ್ರೀತಿ ಮಾಡ್ತಿದ್ದಾರೆ. ಆದರೆ ಆದೀಶ್ವರ್ ಕನಿಕಾ ಮೀನಾಕ್ಷಿಯವರು ಅಪ್ಪ ಇವ್ರು ಯಾರು ಮದುವೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡಬೇಕಿದ್ರೆ ತನ್ವಿ ತನ್ಮಯ್ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಇಬ್ಬರು ಕೂಡ ಬಂದದ, ಅಮ್ಮ ಏನು ಯೋಚನೆ ಮಾಡ್ತಿದ್ಯಾ ನೀನು, ನಿಮಗೆ ಒಬ್ಬರು ಸೂಪರ್ ವುಮನ್ ಗೊತ್ತಿದ್ದಾರೆ, ಅವ್ರಿಗೆ ಏನೇ ಡೆಸಿಷನ್ಸ್ ತೊಗೊಂಡ್ರು ಕೂಡ ಪರ್ಫೆಕ್ಟ್ ಆಗಿರತ್ತಾ. ನಾನು ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 4ರಲ್ಲಿ ಯಾವುದಪ್ಪ ಟಿಕ್ ಮಾಡೋದು ಅಂತ ಒಂದು ತಪ್ಪ ಆನ್ಸರ್ನ ಡಿಸಿಷನ್ ತೊಗೊಂಡು ಟಿಕ್ ಮಾಡಿಬಿಡ್ತೀನಿ. ಬಟ್ ಸೂಪರ್ ವುಮನ್ ಯಾವತ್ತೂ ಕೂಡ ತಪ್ಪಾಗಿ ಡಿಸೈಡ್ ಮಾಡೋದೇ ಇಲ್ಲ ಅಂತ ತನ್ಮಯ್ ಹೇಳ್ತಿದ್ದಾನೆ. ತನ್ವಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನೀನು ಪರಿಚಯ ಮಾಡಿಸ್ತೀವಿ ಇರು ಅಂತ ಹೇಳಿ ಒಂದು ಕನ್ನಡಿನ ತಂದು ತೋರಿಸ್ತಿದ್ದಾರೆ. ಏನು ನಾನೇ ಕಾಣಿಸ್ತಿದ್ದೀನಿ ಇಲ್ಲಿ ಅಂತ ಭಾಗ್ಯ ಹೇಳಿದಾಗ, ಅಮ್ಮ ನೀನೇ ಸೂಪರ್ ವುಮನ್ ಅಮ್ಮ, ನಿನಗಿಂತ ಬೇರೆ ಬೇಕಾ, ಖಂಡಿತವಾಗ್ಲೂ ನೀನು ಏನೇ ಡಿಸಿಷನ್ಸ್ ತೊಗೊಂಡ್ರು ಪರ್ಫೆಕ್ಟ್ ಆಗಿರುತ್ತೆ, ನೀನು ಏನೇ ಮಾಡಿದ್ರು ಅದನ್ನು ಕರೆಕ್ಟಾಗೆ ಮಾಡ್ತೀಯ, ನೀನು ಯಾವತ್ತೂ ಕೂಡ ಸೂಪರ್ ವುಮನ್ ಅಮ್ಮ, ಖಂಡಿತವಾಗ್ಲೂ ನೀನು ಏನೇ ಡಿಸಿಷನ್ಸ್ ತೊಗೊಂಡ್ರು ಅದರಿಂದ ಒಳ್ಳೇದೇ ಆಗುತ್ತೆ ಅಂತ ಮಕ್ಕಳು ಹೇಳಿದಾಗ, ಈ ಪ್ರತಿ ಬಾರಿ ಕೂಡ ದೇವರು ನನ್ನ ಜೊತೆಯಾಗಿ ನಿಲ್ತದ, ಆದರೆ ಈ ಬಾರಿ ನನ್ನ ಮಕ್ಕಳು ನನ್ನ ಜೊತೆಯಾಗಿ ನಿಂತಿದ್ದಾರೆ. ನಿಜವಾಗ್ಲೂ ದೇವರು ಈ ಬಾರಿ ಕೂಡ ನನ್ನ ಕೈ ಬಿಡಲಿಲ್ಲ, ನನ್ನ ಮಕ್ಕಳ ರೂಪದಲ್ಲಿ ದೇವರು ಬಂದು ನನ್ನ ಕಾಪಾಡ್ತಿದ್ದಾನೆ ಅಂತ ಹೇಳಿ ಒಂದು ಒಳ್ಳೆ ಡಿಸಿಷನ್ಸ್ ತಗೋತೀನಿ ಅಂತ ಭಾಗ್ಯ ಡಿಸೈಡ್ ಮಾಡ್ತಾರೆ. ಅತ್ತ ಕಡೆ ಕಿಶನ್ ಮನೆಯಲ್ಲೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಅಲ್ಲಿ ನಿಜವಾಗ್ಲೂ ಕೂಡ ಮೀನಾಕ್ಷಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಕುತ್ಕೊಂಡ್ಬಿಡ್ತಾರೆ ಕನ್ನಿಕಾ. ಹಾಗೆ ಕಿಶನ್ ಆದೀಶ್ವರ್ ಎಷ್ಟೇ ಹೇಳಿದ್ರು ಇಲ್ಲಿ ಕೇಳ್ತಿಲ್ಲ. ಅಣ್ಣ ಬರಬೇಕು, ಬರೋ ತನಕ ನಾನು ಇದೇ ರೀತಿ ಮಾಡ್ತೀನಿ ಅಂದಾಗ ಆದೀಶ್ವರ ಅಪ್ಪ ಬರೋದು ಇನ್ನು 2 ದಿನ ಆಗುತ್ತೆ ಅಂದಾಗ, ಪರವಾಗಿಲ್ಲ ಬರಲಿ, 2 ದಿನಕ್ಕೆ ನಾನೇನು ಸತ್ತು ಹೋಗೋದಿಲ್ಲ ಅಂತ ಹೇಳ್ತಿದ್ರೆ ಕನ್ನಿಕಾ ಕೂಡ ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಕುತ್ಕೋತದಾಳೆ. ನೀನು ಮಾಡ್ತಿರೋದು ಎಷ್ಟು ಸರಿ, ಯಾಕೆ ರೀತಿ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ಯಾ, ಅತ್ತೇನೆ ನಾವು ಇದನ್ನ ಬಿಡಿಸ್ಬೇಕು ಅನ್ಕೊಂಡ್ರೆ ನೀನು ಕೂಡ ಅದನ್ನ ಮಾಡ್ತಿದ್ಯಲ್ಲ ಅಂತ ಆದೀಶ್ವರಿ ಹೇಳ್ತಿದ್ರೆ, ಏನಿಲ್ಲ ಬ್ರೋ, ಅಪ್ಪಂಗೆ ಅರ್ಥ ಆಗ್ಲೇಬೇಕು, ಯಾವುದೇ ಕಾರಣಕ್ಕೂ ಈ ಮದುವೆ ಆಗ್ಲೇಬಾರ್ದು, ಅದಕ್ಕೆ ನಾನು ಅತ್ತೆಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕನಿಕಾ ಹೇಳ್ತಾಳೆ. ಇಲ್ಲಿ ಅತ್ತೆ ಕುಸ್ತು ಬೀಳ್ತಿದ್ದಾರೆ. ಈ ಕಡೆ ಕಿಶನ್
ಕೂಡ ಅತ್ತೆ ದಯವಿಟ್ಟು ಊಟ ಮಾಡಿ ಅಂದಾಗ ನನ್ನ ಮಾತು ಕೇಳು ಕಿಶನ್, ನಂತರ ನೀನು ಏನೇ ಹೇಳಿದ್ರು ಕೂಡ ನಾನು ಮಾಡ್ತೀನಿ ಅಂತಿದ್ದಾರೆ. ಈ ಕಡೆ ಅತ್ತೆ ನಾನು ಸತ್ರು ಪರವಾಗಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಕ್ಕೆ ಬಿಡುವುದಿಲ್ಲ. ಅಣ್ಣ ಬಂದು ಇಲ್ಲಿ ನಾನು ಪೂಜಾನು ಅಂತ ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಭಾಗ್ಯ ಪೂಜಾನೇ ಆಯ್ಕೆ ಮಾಡಿಕೊಂಡ್ರೆ ಮದುವೆ ನಡೀಲೇಬೇಕು ಅಂದರೆ ನಾನು ನಿಜವಾಗ್ಲೂ ಬದುಕುವುದಿಲ್ಲ ಅಂತ ಹೇಳ್ತಿದ್ದಾರೆ ಮೀನಾಕ್ಷಿ ಅವರು. ಏನದು ಈ ರೀತಿ ಆಗ್ತಿದೆಯಲ್ಲ ಅಂತ ಅನ್ಕೊಂಡಂತ ಕಿಶನ್ ಭಾಗ್ಯ ಅವ್ರ ಹತ್ರ ಹೋಗಿ ಸಜೆಷನ್ ತಗೊಳ್ಳೋಣ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ ಅನ್ಕೊಂಡು ಅವ್ರ ಮನೆಗೆ ಬರ್ತಾ ಇದ್ರೆ ಇಲ್ಲಿ ಭಾಗ್ಯ ಕೂಡ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದೆ. ಪೂಜಾ ತಂದೆ ತಾಯಿ ಎಲ್ಲರನ್ನ ಕೂಡ ಮನೆ ಕರೆಸಿ ಮಾತಾಡೋಕೆ ಸಿದ್ಧವಾಗಿದ್ದಾರೆ. ಇದರ ನಡುವೆ ಪೂಜಾನ ಕರೆದು ಹೊರಗಡೆ ಮಾತಾಡ್ತಿದ್ದಾರೆ. ಅಪ್ಪ ಈ ಮದ್ವೆಗೆ ಒಪ್ಕೋತಿಲ್ಲ, ನಾನು ಏನೋ ಡಿಸೈಡ್ ಮಾಡಿದ್ರು ನೀನು ಒಪ್ಕೋತೀಯ ಅಲ್ವಾ, ನನ್ನ ಡಿಸಿಷನ್ಸ್ಗೆ ಒಪ್ಪಿಗೆ ಇದೆ ಅಲ್ವಾ ನಿಂದು ಅಂದಾಗ ಖಂಡಿತ ಅಕ್ಕ ಅಂತ ಪೂಜಾ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡಂತ ಇಲ್ಲಿ ಕಿಶನ್ಗೆ ಅನ್ಸುತ್ತೆ, ಏನಪ್ಪಾ ಇದು ಪೂಜಾ ಮನೆಯಲ್ಲೂ ಅವ್ರ ತಂದೆ ಮದ್ವೆ ಬೇಡ ಅಂತಿದ್ದಾರೆ, ನಮ್ಮ ಮನೆ ಇವ್ರ ಮನೆ ಇಬ್ರು ಮನೆಯಲ್ಲೂ ಇದೇ ಆಗ್ತಿದ್ಯಲ್ಲ, ಏನ್ ಮಾಡ್ಲಿ ಅಂತ ಕಿಶನ್ ತಲೆ ಕೆಟ್ಟು ಹೋಗಿದೆ. ಈ ಕಡೆ ಭಾಗ್ಯ ತನ್ನ ತಂದೆ ಹತ್ರ ಪೂಜಾ ಮದುವೆ ವಿಷಯನ ಮಾತಾಡೋಕ್ ಮುಂದಾದಾಗ ಈ ಕಡೆ ಅಪ್ಪ ಈ ಮದುವೆ ವಿಷಯ ಮಾತಾಡೋಕ್ ನನ್ಗೆ ಇಷ್ಟ ಇಲ್ಲ ಅಂತಾರೆ. ಯಾಕಪ್ಪ ಕಿಶನ್ ಮತ್ತೆ ಪೂಜಾ ಇಬ್ರು ಪ್ರೀತಿ ಮಾಡ್ತಿದ್ದಾರೆ, ಬೇರೆ ಯಾರು ಆ ರೀತಿ ನಡ್ಕೋತಿದ್ದಾರೆ ಅಂತ ಈ ಮದುವೆ ನಡಿಬಾರ್ದು ಅಂತ ಹೇಳುದು ಎಷ್ಟು ಸರಿ? ಖಂಡಿತ ಈ ಮದುವೆ ಆಗ್ಲೇಬೇಕು ಅಂತ ಅಪ್ಪನ ಒಪ್ಸೋದಕ್ಕೆ ಭಾಗ್ಯ ಮುಂದಾಗ್ತಿದ್ದಾರೆ. ಬಟ್ ಇದ್ರನ್ನ ಇಲ್ಲಿ ಪೂಜಾ ಮನೆಯಲ್ಲಿಲ್ಲ, ಬಿಕಾಸ್ ಕಿಶನ್ ಪೂಜಾನ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಇಲ್ಲಿ ಭಾಗ್ಯ ಬಂದು ಪೂಜಾ ಎಲ್ಲಿ ಅಂದಾಗ ಇಲ್ಲ ಪೂಜಾ ಮನೇಲಿ ಕಾಣಿಸ್ತಿಲ್ಲ ಅಂತ ಸುಂದ್ರಿ ಹೇಳ್ತಾರೆ. ಭಾಗ್ಯಗೆ ಶಾಕ್ ಆಗ್ತದೆ, ಎಲ್ಲಿ ಹೋಗ್ಬಿಟ್ಲು ಪೂಜಾ ಅಂತ. ಬಟ್ ಇಲ್ಲಿ ಪೂಜಾ ಕಿಶನ್ನ ಭೇಟಿ ಮಾಡಿದೆ, ಕಿಶನ್ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಪೂಜಾ ಗೊತ್ತಿಲ್ಲ ಕಿಶನ್ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಆದ್ರೆ ಕಿಶನ್ ಪೂಜಾನ ಮದುವೆ ಆಗೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಇವ್ರು ಯಾರು ನಮ್ಮನ್ನ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ, ಹಾಗಾಗಿ ನಾವೇ ಮದುವೆ ಆಗೋಣ ಅಂತ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮದುವೆ ಆಗಿ ಮನೆಗೆ ವಾಪಸ್ ಆಗ್ತಾರ, ಏನಾಗುತ್ತೆ ಮುಂದಿನ ವಿಡಿಯೋ.